ಚಿತ್ರದುರ್ಗ ಜಿಲ್ಲಾ ಕಾಂಗ್ರೆಸ್ ಕಚೇರಿಯಲ್ಲಿ ಅಖಿಲ ಭಾರತ ರಾಷ್ಟ್ರೀಯ ಕಾಂಗ್ರೆಸ್ ಸೇವಾದಳ ಸಂಸ್ಥಾಪಕರಾದ ಎನ್ಎಸ್ ಹರ್ಡೇಕರ್ ಪುಣ್ಯಸ್ಮರಣೆ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು. ಕಾಂಗ್ರೆಸ್ ಸೇವಾದಳ ಜಿಲ್ಲಾಧ್ಯಕ್ಷರಾದ ಭೂತೇಶ್ ಅವರ ಅಧ್ಯಕ್ಷತೆಯಲ್ಲಿ ಕಾರ್ಯಕ್ರಮ ಹಮ್ಮಿಕೊಂಡಿದ್ದು, ಎನ್ಎಸ್ ಹರ್ಡೇಕರ್ ಅವರ ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ಸಲ್ಲಿಸುವ ಮೂಲಕ ಕಾರ್ಯಕ್ರಮ ಉದ್ಘಾಟನೆ ಮಾಡಲಾಯಿತು. ಹಾಗೂ ಇದೇ ಸಂದರ್ಭದಲ್ಲಿ ಎನ್ಎಸ್ ಹರ್ಡೇಕರ್ ಅವರು ನಡೆದು ಬಂದ ಹಾದಿ ಹಾಗೂ ಅವರ ಕುರಿತು ಜಿಲ್ಲಾಧ್ಯಕ್ಷರಾದ ಭೂತೇಶ್ ಅವರು ಮಾಹಿತಿಯನ್ನು ನೀಡಿದರು. ಇನ್ನು ಈ ಸಂದರ್ಭದಲ್ಲಿ ಸೇವಾದಳ ಪ್ರಧಾನ ಕಾರ್ಯದರ್ಶಿ ಶ್ರೀನಿವಾಸ, ಸೇವಾದಳ ಮಹಿಳಾ ಅಧ್ಯಕ್ಷರಾದ ನೇತ್ರಾ, ಮಹಿಳಾ ಪ್ರಧಾನ ಕಾರ್ಯದರ್ಶಿ ರಾಧಮ್ಮ, ಸೇವಾದಳ ರಾಜ್ಯ ಪ್ರಧಾನ ಕಾರ್ಯದರ್ಶಿ ರಮೇಶ್, ಕಾಂಗ್ರೆಸ್ ಮುಖಂಡರಾದ ಪ್ರಕಾಶ್ ರಮಾನಾಯಕ್, ಕಾಂಗ್ರೆಸ್ ಮುಖಂಡರಾದ ಮೈಲಪ್ಪ, ಸೇವಾದಳ ರಾಜ್ಯ ಪ್ರಧಾನ ಕಾರ್ಯದರ್ಶಿ ರಮೇಶ್ ಹಾಗೂ ಪಕ್ಷದ ಅನೇಕ ಮುಖಂಡರು ಹಾಜರಿದ್ದರು. ಹರೀಶ್, RJ32 ಕನ್ನಡ ನ್ಯೂಸ್, ಚಿತ್ರದುರ್ಗ. ನಮಸ್ಕಾರ. ಎಲ್ಲ ನಮ್ಮ ಚಿತ್ರದುರ್ಗ ಜಿಲ್ಲೆಯ ಭೂತೇಶ್ ಅವರ ಅಧ್ಯಕ್ಷತೆಯಲ್ಲಿ ಮಾನ್ಯ ನಮ್ಮ ಚಿತ್ರದುರ್ಗ ಜಿಲ್ಲೆಯಲ್ಲಿ ಭೂತೇಶ್ ಅವರ ನೇತೃತ್ವದಲ್ಲಿ ನಡೆಸಿಕೊಡಲಾಗ್ತದೆ. ಅವರಿಗೂ ಸಹ ನಮ್ಮ ಕಾಂಗ್ರೆಸ್ ಪಕ್ಷದಿಂದ ಸ್ವಾಗತ. ಅಂತ ಬರಬೇಡ್ರಿ. ಆಕ್ರಮ ಯಾಕಮ್ಮ ರಾಜ್ಯ ಪ್ರಧಾನ ಕಾರ್ಯದರ್ಶಿ ರಮೇಶ್ ಅವರು ತಮ್ಮನ್ನು ಉದ್ದೇಶಿಸಿ ಮಾತಾಡ್ತಾ ಅಂತ ಕೇಳ್ತಾರೆ. ಅಖಿಲ ಭಾರತ ಕಾಂಗ್ರೆಸ್ ಸೇವಾದಳ ವತಿಯಿಂದ ಹಾಗೂ ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸೇವಾದಳ ವತಿಯಿಂದ ಹಾಗೂ ಜಿಲ್ಲಾ ಕಾಂಗ್ರೆಸ್ ಸಮಿತಿಯ ವತಿಯಿಂದಾಗಿ 51ನೇ ಹರ್ಡೇಕರ್ ಅವರ ಪುಣ್ಯತಿಥಿಯನ್ನು ಈ ದಿನ ಚಿತ್ರದುರ್ಗ ಜಿಲ್ಲಾ ಕಾಂಗ್ರೆಸ್ ಸಮಿತಿಯ ಕಚೇರಿಯಲ್ಲಿ ಆಯೋಜಿಸಿದ್ದು ತುಂಬ ಖುಷಿ ತಂದಿದೆ. ನಾನು ಹರ್ಡೇಕರ್ ಅವರ ಎಲ್ಲರಿಗೂ ನಮಸ್ಕಾರ. ಇವತ್ತು ನಮ್ಮದು ಫಸ್ಟೇ ಮೊದಲನೇ ಒಂದೇ ಮಾತ್ರ ಮುಗಿಸ್ತೇವೆ. ನಮಗೆ ಆದ್ಮೇಲೆ ರಾಷ್ಟ್ರಗೀತನೂ ಇರುತ್ತೆ. ಎಲ್ಲರಿಗೂ ನಮ್ಮ ಕಾಂಗ್ರೆಸ್ ಎಲ್ಲ ಬಂದಿರೋ ಎಲ್ಲರಿಗೂ ನಮಸ್ಕರಿಸುತ್ತಾ ಈಗ ತಾಲೂಕಿನ MLA ಮಾಜಿ ಆಗಲಿ ಅವ್ರ ಹತ್ರ ನಾನು ಎಲ್ಲರ ಹತ್ರ ಮಾತಾಡಿ ಒಂದು ಅಂಜನನ್ನು ಹೇಳ್ದಂಗೆ ಒಂದು ಕ್ಯಾಂಪ್ ನಡೆಸ್ಬೇಕಂತ ಹೇಳಿದಾಗ ನಾನು ಅವ್ರ ಹತ್ರ ಎಲ್ಲರ ತಗೊಂಡು ಮಾತಾಡಿ ನಮ್ಮ ರಾಜ್ಯಾಧ್ಯಕ್ಷರು ರಾಮಚಂದ್ರಪ್ಪ ಅವರು ಕಂಟಿನ್ಯೂ ಆದರೆ ಈಗ ಹೊಸೂರು ಆದಾಗ ನಾನು ಅಧ್ಯಕ್ಷರು ಅಲ್ಲಿ ರಾಜ್ಯದಲ್ಲಿ ಆದಮೇಲೆ ಒಂದು ಮಾರ್ಗದರ್ಶನದಲ್ಲಿ ಎಲ್ಲ MLA ಹತ್ರ ನಾನು ಮಾತಾಡ್ಕೊಂಡು ಒಂದು ನಮ್ಮ ಚಿತ್ರದುರ್ಗ ಜಿಲ್ಲೆಯಲ್ಲಿ ಕ್ಯಾಂಪ್ ನಡೆಸಬೇಕು, ಒಂದು 500 ದಿನಕ್ಕೆ ಅಂತ ಹೇಳಿ ಅದನ್ನು ನಡೆಸ್ಕೊಡ್ತೀವಿ. ಒಂದು ವಾರ್ಡೋ ಅಥವಾ ಒಂದು ಪಂಚಾಯತಿನೋ ನೀವು ಒಂದು ವೆಬಿನಾರ್ ಮಾಡಬೇಕು. ಫಸ್ಟ್ ನೀವು ಇವ್ರಿಗೆ ವಿಷಯ ತಿಳಿಸ್ಬೇಕು. ಇವ್ರನ್ನ ಕರ್ಕೊಂಡು ಇವರೇ ಸಂಪನ್ಮೂಲ ವ್ಯಕ್ತಿಗಳು ನನಗೆ ಪಂಚಾಯತಿ ವಹಿಸಿ ಅದನ್ನು ನೀವು ಕಾರ್ಯಕ್ರಮ ಕೊಟ್ಟರೆ ಖಂಡಿತವಾಗಲೂ ಅವರು ಅಷ್ಟು ಶ್ರಮ ಪಟ್ಟಿದ್ದಕ್ಕೆ ಫಲ ಸಿಗ್ತದೆ ಅಂತ ನನ್ನ ಒಂದು ಅಭಿಪ್ರಾಯ. ಅದ್ರ ಜೊತೆಯಲ್ಲಿ ಉತ್ತಮವಾದ ಕಾರ್ಯ ಇವತ್ತು ಹಾಕೊಂಡಿರೋದು ನನಗೂ ಕೂಡ ತುಂಬ ಸಂತೋಷ ಇದೆ. ಇಂಥ ಮಹಾತ್ಮರನ್ನು ಹೊರಾಂಗಣದಲ್ಲಿಟ್ಟು ಕಾರ್ಯಕ್ರಮ ಮಾಡೋದು ಸೂಕ್ತ ಅಂತ ನನ್ನ ಅಭಿಪ್ರಾಯ.